ಹಾಯ್ ಸ್ನೇಹಿತರೆ, ಇವತ್ತು ನಾನು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಅದಕ್ಕೊಂದು ನೇಮ್ ಕೊಟ್ಟು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ಬಿಟ್ಟು ಒಂದು ಕಂಟೆಂಟ ತೊಗೊಬಂದಿದ್ದೀನಿ. ಆ ಕಂಟೆಂಟ್ ಯಾವುದು ಅಂದರೆ ಗಂಡ ಹೆಂಡತಿ ಇಬ್ರಿಗೂ 6,000 ರೂಪಾಯಿ ಒಂದು ತಿಂಗಳಿಗೆ ಬರುವಂಥದ್ದು. ಇದು ಯಾರಪ್ಪ ಕೊಡ್ತಾ ಇರೋದು ಅಂದರೆ ಕೇಂದ್ರ ಸರ್ಕಾರ, ಅಂದರೆ ಮೋದಿ ಸರ್ಕಾರದವರು ಕೊಡ್ತಾ ಇರೋದು. ಈ ಯೋಜನೆ ಹೆಸರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ. ಈ ಯೋಜನೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ದಿನಗೂಲಿ ಕೆಲಸರು, ಬೀದಿ ವ್ಯಾಪಾರಿಗಳಿರ್ಬೋದು, ರಿಕ್ಷಾ ಎಳೆಯೋರು ಇರ್ಬೋದು, ಕಟ್ಟಡ ಕಾರ್ಮಿಕರು, ಮನೆ ಕೆಲಸದವರು, ಕೃಷಿ ಕಾರ್ಮಿಕರು, ಕಸ ಎತ್ತೋರು ಇರ್ಬೋದು, ಇನ್ನಿತರು ಅಪ್ಲೈ ಮಾಡ್ಬೋದು. ಯಾರು ಅಪ್ಲೈ ಮಾಡೋಕ್ಕಾಗಲ್ಲ ಅಂದರೆ ESI PF ಇರುವಂಥವ್ರು ಅಪ್ಲೈ ಮಾಡೋಕ್ಕಾಗಲ್ಲ. ಯಾವುದೇ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀವಿ ಅಂದರೆ ಅವರು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಮತ್ತು ಈ ಯೋಜನೆಗೆ ಅಪ್ಲೈ ಮಾಡ್ಬೇಕಾದ್ರೆ ಅರ್ಹತೆ ಏನಪ್ಪ ಅಂದರೆ ಕನಿಷ್ಠ ಅವ್ರಿಗೆ 18 ವರ್ಷ ಆಗಿರಬೇಕು, ಗರಿಷ್ಠ 40 ವರ್ಷದ ಒಳಗಡೆ ಇದ್ದರೆ ಮಾತ್ರ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು. ಮತ್ತು ಅವ್ರದ್ದು ವಾರ್ಷಿಕ ಆದಾಯ ಬಂದು ಕೇವಲ 15,000 ರೂಪಾಯಿ ಮಾತ್ರ ಇರಬೇಕು. ಮತ್ತು ಯಾವುದೇ ರೀತಿಯ ತೆರಿಗೆ ಪಾವತಿಸುವವರು ಆಗಬಾರ್ದು, ಅಂದರೆ ಇನ್ಕಮ್ ಟ್ಯಾಕ್ಸ್ ಯಾವುದಕ್ಕೆ ಕಟ್ಟದೇ ಇರಬೇಕು ಅವರು. ನಾನು ಆವಾಗಲೇ ಹೇಳ್ದಂಗೆ ESI PF ಯಾವುದೇ ಯೋಜನೆಗೆ ಒಳಪಟ್ಟಿರಬಾರ್ದು. ಅವರು ಒಳಪಟ್ಟಿಲ್ಲ ಅಂದರೆ ಮಾತ್ರ ಈ ಯೋಜನೆ ಅವರು ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಅಪ್ಲೈ ಮಾಡೋದಕ್ಕೆ ಆಗೋದೇ ಇಲ್ಲ. ಈ ಯೋಜನೆ ಅಪ್ಲೈ ಮಾಡೋಕ್ಕೆ ಏನೇನು ದಾಖಲಾತಿ ಬೇಕಪ್ಪ ಅಂದರೆ ಯಾವುದೇ ರೀತಿಯ ವಿದ್ಯಾರ್ಹತೆ ಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರೋದು ಒಂದು ಪಾನ್ ಕಾರ್ಡು, ಇನ್ನೊಂದು ಆಧಾರ್ ಕಾರ್ಡ್ ಮಾತ್ರ ಸಾಕು. ನಮ್ಗೆ ಗೊತ್ತಾಗ್ತಿಲ್ಲ ಎಲ್ಲಪ್ಪ ಹೋಗ್ಬೇಕು ನಾವು ಇದು ಅಪ್ಲೈ ಮಾಡೋಕ್ಕೆ ಅಂತ ನೀವು ಕೇಳ್ಬೋದು. ಇದನ್ನು ಅಪ್ಲೈ ಮಾಡೋಕ್ಕೆ CSC ಅಂದರೆ ಸಾಮಾನ್ಯ ಸೇವಾ ಕೇಂದ್ರ ಇರ್ಬೋದು, ಇಲ್ಲ ಗ್ರಾಮ 1 ಸೆಂಟರ್ಗೆ ಹೋದರೆ ನಿಮಗೆ ಅಪ್ಲೈ ಮಾಡಿ ಕೊಡ್ತಾರೆ ಅವರು. ಮತ್ತು ಇದರಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ನೀವು ಸ್ವಲ್ಪ ಹಣನ ಹೂಡಿಕೆ ಮಾಡಬೇಕು. ಅಂದರೆ 1,200 ಆ ಥರ ಏನಿಲ್ಲ, ಜಸ್ಟು 55 ರೂಪಾಯಿ ಮತ್ತು 55 ರೂಪಾಯಿ, 110 ರೂಪಾಯಿ ಮಾತ್ರ ನೀವು ಕಟ್ಟಬೇಕಾಗುತ್ತೆ. ನಾನು ಒಂದು ಲೀಸ್ಟ್ ಕೊಟ್ಟಿದ್ದೀನಿ, ಆ ಲೀಸ್ಟಲ್ಲಿ ನೋಡಿ ಅವ್ರ ಏಜ್ ತಕ್ಕನಾಗೆ ಅಮೌಂಟ್ ಇದೆ. ನೀವು 60 ವರ್ಷದವರೆಗೂ ಕಟ್ಟಿದ್ರೆ ನೀವು 60 ವರ್ಷ ಆದಮೇಲೆ ನಿಮಗೆ ಪಿಂಚಣಿ ರೂಪದಲ್ಲಿ ಗಂಡಸಿಗೆ 3,000, ಹೆಂಗಸಿಗೆ 3,000 ತಿಂಗಳ ನಿಮ್ಮ ಖಾತೆಗೆ ಬಂದು ಬೀಳುತ್ತದೆ. ನೀವು ಮೊದಲನೇ ಸರಿ ಅಪ್ಲೈ ಮಾಡೋಕ್ಕೆ ಹೋದಾಗ ನೀವು ನಗದು ರೂಪದಲ್ಲೇ ನೀವು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ ಅವರಿಗೆ. ನೀವು ನಗದು ರೂಪದಲ್ಲಿ ಅಮೌಂಟ್ ಪೇ ಮಾಡಿದಾಗ ನಿಮಗೆ ಒಂದು ಪಿಂಚಣಿಯ ಒಂದು ನಂಬರ್ ಕೊಡ್ತಾರೆ. ಆ ನಂಬರ್ ಕೊಟ್ಟ ಮೇಲೆ ನೀವು ಮಂತ್ಲಿ ಅಮೌಂಟ್ ನೀವು ಆನ್ಲೈನಲ್ಲೇ ನೀವು ಪೇ ಮಾಡ್ಬೋದು. ಅಕಸ್ಮಾತ್ ನಿಮ್ಗಿನ್ನೂ 60 ವರ್ಷ ಆಗಿಲ್ಲ, 60 ವರ್ಷಕ್ಕೆ ಮುಂಚೆನೇ ನಿಮ್ಗೇನಾದ್ರು ಡೆತ್ ಆದರೆ ಇಲ್ಲ ಬೇರೆ ಏನಾದರೂ ಆಯಿತು ಅಂದರೆ ನಿಮ್ಮ ಹೆಂಡತಿ ಇರ್ಬೋದು, ಇಲ್ಲ ನಿಮ್ಮ ಗಂಡ ಇರ್ಬೋದು, ಯಾರಾದರೂ ಸರಿ ಅದು ಮುಂದುವರ್ಸ್ಕೊಂಡು ಹೋಗ್ಬೋದು. ಇಲ್ಲ ನೀವು 60 ವರ್ಷ ಆದಮೇಲೆ ಪಿಂಚಣಿ ತಗೋತಾ ಇರ್ತೀರ, ಆವಾಗ ನೀವು ಡೆತ್ ಆದೆ ಅಂದರೆ ನಿಮ್ಮ ಗಂಡನಿಗಾಗ್ಬೋದು ಇಲ್ಲ ಹೆಂಡತಿಗಾಗ್ಬೋದು 50% ಅದ್ರಲ್ಲಿ ನೀವೇನು ಕಟ್ಟಿರ್ತೀರ ಆ ಪಿಂಚಣಿಲಿ 50% ನಿಮಗೆ ಕೊಡ್ತಾರೆ. ಇಲ್ಲಪ್ಪ ನನಗೆ ಕಟ್ಟೋಕ್ಕಾಯ್ತಿಲ್ಲ ಅಂತ ಒಂದು 10 ವರ್ಷ 15 ವರ್ಷ ಕಟ್ಟಿ ಬಿಟ್ಬಿಡ್ತೀರಾ ಅಂದರೆ ನೀವೇನು ಕಟ್ಟಿರ್ತೀರ ಅಮೌಂಟು ಅದಕ್ಕೆ ಬಡ್ಡಿ ಸೇರಿಸಿ ಅವ್ರು ಕೊಡ್ತಾರೆ. ಈ ಎಲ್ಲ ಯೋಜನೆ ಬರೋದು ಯಾವುದ್ರಲ್ಲಪ್ಪ ಅಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ. ಇದು ಕೇಂದ್ರ ಸರ್ಕಾರ ಯೋಜನೆ ಇದು ಬರ್ತದೆ, ಮತ್ತು ಇದಕ್ಕೆ ಶ್ರಮ್ ಕಾರ್ಡ್ ಇರಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ.